ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಅಜ್ಜಿದು 1 ವರ್ಷದ ತಿಥಿ ಕಾರ್ಯ ಇದೆ, ಅದಕ್ಕೆ ಹೋಗ್ತಿದ್ದೀವಿ. ನಮ್ಮ ಬುಜ್ಜೋಡು ನೋಡು ಹೆಂಗೆ ರೆಡಿ ಆಗಿದ್ದಾನೆ. ಅಮ್ಮ ನಾನು ಲಾಗ್ ಮಾಡೋಣ ಅನ್ಕೊಂಡೆ, ಲಾಗ್ ಮಾಡೋಕ್ಕೂ ಆಗಲಿಲ್ಲ ನಿಮ್ಮ ಅರ್ಜೆಂಟಿಂದ. 2 ಗಂಟೆ ನಂಗೆ ಅರ್ಥ ಆಗ್ತಿಲ್ಲ. 10:30 ನಾನು ಹೋಗಿದ್ದು ಅವನನ್ನ ಕರ್ಕೊಂಡು. ಕರ್ಮಕಾಂಡ, ನನ್ನ ಗಂಡ ನೋಡಿ ಹೆಂಗ್ ಬೈತಾರೆ ಅಂತ. ಅವ್ರಿಗೆ ಏನು ಹೇಳಕ್ ಹೋಗ್ಬಾರ್ದು, ಸೈಲೆಂಟ್ ಆಗಿದ್ರೇನೆ ಬೆಟರ್ ಅನ್ಸುತ್ತೆ. ಸೊ ಇವಾಗ ಇಲ್ಲಿ ಮನೆ ಹತ್ರ ರೀಚ್ ಆದ್ವಿ. ನೋಡ್ಕೊಂಡು ಇಟ್ಕೊಂಬ, ಬರ್ತಾ ಇದೀಯಾ? ಮುಂದೆ ಹೋಗ್ಬಿಟ್ಟು ನೀನು. ಸೊ ಇಲ್ಲಿ ಕಾರ್ಯ ಎಲ್ಲ ಆಯ್ತು. ಇವಾಗ ಊಟಕ್ಕೆ ಕೂತಿದ್ದೀವಿ. ನನ್ನ ಮಗ ಇಲ್ಲ ನನ್ನ ಪಕ್ಕದಲ್ಲೇ ಆಡ್ಕೊಂಡು ಇದ್ದಾನೆ. ಒಂದು ಕೈಗೆ ಏನೋ ಒಂದು ಕೊಟ್ಟರೆ ಸಾಕು ಆಡ್ಕೊಂಡಿರ್ತಾನೆ. ಬಾಳೆ ಎಲೆ ಊಟ ಫ್ರೆಂಡ್ಸ್ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಸ್ವೀಟು ಎಲ್ಲ ಇತ್ತು. ಎಷ್ಟು ಕ್ಲಾರಿಟಿ ಬರ್ತಾ ಇದೆ ಗೊತ್ತಾ, ಆ ಕಡೆ ಝೂಮ್ ಹಾಕಿದ್ರು. ಪ್ರಾಬ್ಲಮ್ಮೇ ಫಸ್ಟ್ ಆಂಡ್ರಾಯ್ಡ್ಗೆ ಇದಕ್ಕೆ ವಿವೋ ನೀನು ಕೊಟ್ಬಿಟ್ಟು ಇಲ್ಲಪ್ಪ, ವಿವೋ ಇದೆಯಾ, ಸುಮ್ಮನೆ ಏನಕ್ಕೆ ಯೂಸ್ ಮಾಡಿದ್ರೆ ಮನೇಲಿ ಸೇಮ್ ನೋಡಿ, ಡಿಟೋ ನಿಮ್ಮ ಫೇಸ್ ಥರನೇ ಕಾಣಿಸ್ತಾರೆ. ಮಾಡಿ ಮತ್ತೆ ಈವ್ನಿಂಗು ನಾವು ಕಾರ್ಯ ಮಾಡಿಸ್ತಾರಲ್ಲ ಅಲ್ಲಿಗೆ ಬಂದ್ವಿ. ಸೀತಮ್ಮತ್ತೆ ಇನ್ನಿಬ್ರು ಅತ್ತೆರು, ಮಾವ ಎಲ್ಲರೂ ಬಂದಿದ್ರು, ಚಂದ್ರು ಎಲ್ಲ ಬಂದಿದ್ರು. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮತ್ತೆ ಬಂದ್ವಿ. ನನ್ನ ಮಗ ಅವ್ರ ಹತ್ರ ಎಲ್ಲ ಹೋಗಿ ಚೆನ್ನಾಗಿ ಆಡ್ಕೊಂಡು ಬಂದ. ಪಾಪ ನನ್ನ ಮಗಳನ್ನೇ ಯಾರು ಎತ್ಕೊಳ್ಳೋರಿಲ್ಲ. ಇವಾಗ ಇವ್ಳು ದೊಡ್ಡೋಳಾಗ್ಬಿಟ್ಟಿದ್ದಾಳಲ್ಲ, ಬರೀ ಇವಳ ಮಾತಾಡ್ಸ್ತಾ ಇದಾರೆ ಅಷ್ಟೇ. ಆಮೇಲೆ ತಮ್ಮನೇ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಇದಕ್ಕೆ, ಇಲ್ಲ ನಂಗೆ ತಮ್ಮ ಬೇಕು ಅಂತ ಹೇಳ್ತಾ ಇದ್ಲು. ಹಾಗೆ ಮಾತಾಡ್ತಾ ಹಾಲು ಕುಡ್ದು ನನ್ನ ಮಗ ಮಲ್ಕೊಂಡ್ಬಿಟ್ಟ. ಸೊ ಇವಾಗ ಅಲ್ಲಿಂದ ಬಂದ್ಬಿಟ್ವಿ, ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅಂದಿವೆ ಹೋಗುವಾಗ ಇಲ್ಲಿ ಅಂಗಡಿ ಹತ್ರ ಹಾಲು ಮೊಸರು ತಗೊಳಕ್ಕೆ ಇಲ್ಲಿ ನಿಲ್ಸಿದ್ದೀವಿ. ನನ್ನ ಮಗ ಅವ್ರ ಅಪ್ಪ ಜೊತೆ ಹೋಗ್ಬೇಕಂತ ಕಾರಲ್ಲಿ ಇರ್ತಾ ಇಲ್ಲ, ಬಿಟ್ಟರೆ ಸಾಕು ಹೊರ್ಗಡೆ ಹೋಗ್ಬೇಕು ಅಂತ. ನೋಡಿ, ಬಿಟ್ಟರೆ ಸಾಕು ಹೊರ್ಗಡೆ ಹೋಗೋಣ ಅಂತಿದ್ದಾನೆ ಅವನು. ಯಾಕೋ ಕಾರಲ್ಲಿ ಕುತ್ಕ ಬರ್ತಾರೆ. ನನ್ನ ಮಗಳು ಇರಲಿಲ್ಲ, ಅವಳು ಹೋದ್ಲು ಜೊತೆಗೆ. ಹೋದ್ರೆ ಏನಾದರೂ ತಗೊಬೋದಲ್ವಾ, ಕೊಡಿಸ್ಕೊಬೋದಲ್ವಾ ಅಂತ ಅವಳ ಪ್ಲ್ಯಾನ್. ಜುಜ್ಜು ಬಂದಿದ್ಯಾ ನನಗೆ. ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಲಾಗು, ಆದರೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಜಾಸ್ತಿ ಲಾಗ್ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ರೀಚ್ ಆದಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಜಾಸ್ತಿ ಲಾಗ್ ಮಾಡ್ತೀನಿ. ನಾನು ಬುಜ್ಜೋಡು ನನಗೆ ಪಚ್ಚಂಬಿಟ್ಟಿದ್ದಲ್ಲ ಒಂದು ಸ್ವಲ್ಪ ಹೊತ್ತ, ಆಮೇಲೆ ಇವಾಗ ಎದ್ದು ಮತ್ತೆ ಪಚ್ಚಂಬೇಕಂತೆ. ಸೊ ಈಗ ಅಂಗಡಿಗೆ ಹೋಗಿದ್ದಾರೆ. ನಾವು ದಿನ ಇಲ್ಲೇ ಹಾಲು ಮೊಸರು ತರ್ತೀವಿ ಅಂಗಡಿಯಲ್ಲಿ. ನನ್ನ ಮಕ್ಕಳು ಇಲ್ಲಿ ಬಂದಾಗೆಲ್ಲ ಏನಾದರೂ ಒಂದು ತಿಂಡಿ ಇಸ್ಕೊಂಡೇ ಬರಬೇಕು, ಇಲ್ಲಾಂದರೆ ಸುಮ್ಮನೆ ಬರಲ್ಲ. ಸೊ ನಮ್ಮ ಮನೆಗೆ ಹತ್ರನೇ ಇರೋದು. ಸೊ ಇದಾದ್ಮೇಲೆ ನಾವು ಇಲ್ಲಿಂದ ನೆಕ್ಸ್ಟ್ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಯಾವುದೇ ಥರ ಜಾಸ್ತಿ ಲಾಗ್ ತಗೊಳಕ್ಕಾಗಿಲ್ಲ. ಮೊಬೈಲೇ ಬೇಕು ಅವನಿಗೆ. ಎಲ್ಲೋಡ ಇಲ್ಲಿ ಬುಜ್ಜೋಡ. ಬಿಸಾಕ್ದ ಅದು ಮೊಬೈಲ್ ಎತ್ಕೊಂಡ್ಬಿಟ್ಟ. ಏನ್ ಮಾಡ್ತಾರೆ ಬುಜ್ಜೋಡು, ಇಲ್ಲಿ ನೋಡಿ ಇಲ್ಲಿ. ಓಯ್, ಮೊಬೈಲ್ ಮೇಲೆ ಇದೆ ನೋಡಿದೆ. ಮೊಬೈಲ್ ದೂರ ಇಕ್ರಿ, ಬುಜ್ಜೋಡು ಶುರು ಮಾಡ್ತಾನೆ ನೋಡಿ. ಇವಾಗ ಅದು ಎತ್ಕೊಂಡಿದ್ದಾನೆ ಇವಾಗ ನೋಡಲ್ಲಿ. ಲೇ ಬುಜ್ಜೋಡು, ಏನದು? ನಂಗೆ ಅದು ಬೇಡಪ್ಪ, ನಂಗೆ ಮೊಬೈಲೇ ಬೇಕಪ್ಪ. ಏನ್ರಿ ಇಷ್ಟೊಂದು ಚೌಕಟ್ ಮಾಡ್ಬಿಟ್ಟಿದ್ದೀರಾ? ಇಷ್ಟೇ ಚಿಕ್ಕ ಜಾಗ. ತಿನ್ನಿ ಅಮ್ಮ. ಅಲ್ಲೇ ಮಾತಾಡಿಸ್ತೀಯಾ?
ಮುಜ್ಜಡು 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 ಐ ಐ ಐ ಐ ಐ ಅಯ್ಯೋ 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 ನಾನು ನೋಡಿದ್ರೆ ಹಂಗಾತ ನಾನು. ಸೊ ಈಗ ಊಟ ಆಯ್ತು. ರಾತ್ರಿ ಊಟ ಅಡುಗೆ ಏನು ಮಾಡಲಿಲ್ಲ. ಅನ್ನಕ್ಕೊಂದಿಟ್ಟೆ, ಸಾಂಬಾರು ಎಲ್ಲ ಅಲ್ಲಿಂದಾನೇ ತಂದ್ಬಿಟ್ಟಿದ್ದು. ಕಾರ್ಯ ಆಯ್ತಲ್ವಾ, ಅಲ್ಲಿ ಮಧ್ಯಾಹ್ನ ಏನು ತಿಂದ್ವು ಅಲ್ಲಿ ಇವಾಗ ಊಟ ಅದೇ ತಿಂದಿದ್ದು. ಅದಾದ್ಮೇಲೆ ನೈಟ್ ವಾಕಿಂಗ್ ಮಾಡ್ತೀವಿ. ಸೊ ಚೆನ್ನಾಗಿ ಇಬ್ರು ಫನ್ನಿಯಾಗಿ ಮಾತಾಡ್ಕೊಂಡು ವಾಕಿಂಗ್ ಮುಗಿಸಿದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.